ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಪ್ರಾರ್ಥನೆಯ ಮಹತ್ವ. ನಾವು ಸರಿಯಾಗಿ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಬಾಯಿ ಬಿಟ್ಟು ಹೇಳದೇ ಇದ್ದರೂ ಕೂಡ ಅದರ ಫಲ ಎನ್ನುವಂಥದ್ದು ನಮಗೆ ಸಿಗತ್ತೆ. ಈ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರವಾಗಿ ಅರ್ಥವನ್ನು ಮಾಡಿಕೊಳ್ಳೋಣ. ಪಾಂಡವರೆಲ್ಲರೂ ಕೂಡ ವನವಾಸಕ್ಕೆ ಬಂದಂತಹ ಸಂದರ್ಭ, ಅವರ ಸತ್ಯನಿಷ್ಠತೆ, ಅವರ ತ್ಯಾಗ ಬುದ್ಧಿಯನ್ನು ಆ ಪ್ರಜೆಗಳೆಲ್ಲರೂ ಕೂಡ ಆಧರಿಸಿದ್ದರು. ಪಾಂಡವರು ಎಷ್ಟು ಬೇಡ ಅಂತ ಹೇಳಿದರೂ ಕೂಡ, ಯುಧಿಷ್ಠಿರ ಬೇಡವೇ ಬೇಡ ಅಂತ ಹೇಳಿದರೂ ಕೂಡ ಏನಾಯಿತು, ಒಂದಷ್ಟು ಜನ ಸಾತ್ವಿಕರು, ಬ್ರಾಹ್ಮಣರು, ಪುರೋಹಿತರು, ಪ್ರಜೆಗಳು ಹಾಗೂ ಈ ಒಂದು ಪಾಂಡವರ ವಿಶೇಷವಾದ ಪುರೋಹಿತರಾಗಿರ್ತಕ್ಕಂತಹ ಧೌಮ್ಯರೆಲ್ಲರೂ ಕೂಡ ಇವರ ಜೊತೆಯಾಗಿ, ನೀವು ಎಲ್ಲಿರ್ತೀರೋ ಅದೇ ನಮಗೆ ಅರಮನೆ, ನೀವಿರ್ತಕ್ಕಂತಹ ಜಾಗವೇ ನಮಗೆ ಪವಿತ್ರವಾಗಿರ್ತಕ್ಕಂತಹ ಸ್ಥಳ ಎನ್ನುವಂತಹ ಭಾವನೆಯಿಂದ ಅವರೆಲ್ಲರೂ ಕೂಡ ಈ ಪಾಂಡವರ ಜೊತೆಗೆ ಬಂದಿರತಕ್ಕಂಥವರು. ಈಗ ಯುಧಿಷ್ಠಿರನಿಗೆ ಏನು ಯೋಚನೆ, ನಾವಾದರೂ ಏನು ಸಿಗತ್ತೋ ಅದನ್ನು ತಿನ್ನಬಹುದು, ಒಮ್ಮೆ ಒಂದು ದಿವಸ ಸಿಗಲೇ ಇಲ್ಲ ಅಂತಂದರೂ ಕೂಡ ಬಿಟ್ಟು ಬಿಡೋಣ, ಹಸಿವಿಂದ ಉಪವಾಸವಾಗಿ ಕೂಡ ಇರಬಹುದು. ಆದರೆ ಕ್ಷತ್ರಿಯನಾಗಿರ್ತಕ್ಕಂಥವನು, ರಾಜನಾಗಿರ್ತಕ್ಕಂಥವನು, ಅವನನ್ನು ಯಾರು ಆಶ್ರಯಿಸಿ ಬರ್ತಾರೋ, ತಾನು ಊಟ ಮಾಡದೇ ಇದ್ದರೂ ಕೂಡ ಆಶ್ರಯಿಸಿ ಬಂದವರಿಗೆ ಊಟವನ್ನು ಹಾಕಬೇಕು. ಅದು ಎಲ್ಲರಿಗೂ ಇರುವಂತಹ ನಿಯಮ. ಅದರಲ್ಲಿಯೂ ಕೂಡ ಕ್ಷತ್ರಿಯನಿಗೆ ಅದು ಮೂಲವಾಗಿರ್ತಕ್ಕಂತಹ, ಮುಖ್ಯವಾಗಿರ್ತಕ್ಕಂತಹ ನಿಯಮ. ಹಾಗಾಗಿ ಈ ಒಂದು ಕಾಡಿನಲ್ಲಿ ಇವರಿಗೆ ನಾನು ಪ್ರತಿನಿತ್ಯವೂ ಕೂಡ ಯಾವ ರೀತಿಯಾಗಿರ್ತಕ್ಕಂತಹ ಊಟವನ್ನು ಹಾಕಲಿ, ಹೇಗೆ ಅವರನ್ನು ತೃಪ್ತಿಪಡಿಸಲಿ ಎನ್ನುವಂತಹ ನೋವಿಗೆ ಒಳಗಾಗುತ್ತಾನೆ. ಇದಕ್ಕೆ ಉತ್ತರವಾಗಿ ಅಥವಾ ಇದಕ್ಕೆ ಪರಿಹಾರವಾಗಿ ನೀವೇ ನಮಗೇನಾದರೂ ದಾರಿಯನ್ನು ತೋರಿಸಬೇಕು ಅಂತ ಆ ಯುಧಿಷ್ಠಿರ ತಮ್ಮ ಪುರೋಹಿತರಾಗಿರ್ತಕ್ಕಂತಹ ಧೌಮ್ಯರ ಬಳಿ ಕೈ ಮುಗಿದು ಬೇಡಿಕೊಳ್ತಾನೆ. ಆಗ ಅವರು ಧ್ಯಾನವನ್ನು ಮಾಡಿ ಅವನಿಗೆ ಪರಿಹಾರವನ್ನು ಹೇಳ್ತಾರೆ. ಏನು? ಪ್ರಪಂಚದ ಸೃಷ್ಟಿಯ ಆದಿಯಲ್ಲಿ, ಮೊಟ್ಟ ಮೊದಲನೆಯ ಸೃಷ್ಟಿಯಾದಂತಹ ತದನಂತರದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಊಟಕ್ಕೆ ಅಭಾವವಾಯಿತು. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಶ್ರಯಿಸಿ ಹೋಗಿರ್ತಕ್ಕಂಥದ್ದು ಆ ಸೂರ್ಯದೇವರ ಬಳಿಯೇ. ಆ ಸೂರ್ಯದೇವರ ಅನುಗ್ರಹದಿಂದಲೇ, ಆ ಸೂರ್ಯದೇವರ ಶಾಖದಿಂದ ನೀರು ಆವಿಯಾಗಿ, ಮೋಡವಾಗಿ, ಈ ರೀತಿಯಾಗಿ ನಮಗೆ ಮಳೆ ಬಂದಿರತಕ್ಕಂಥದ್ದು, ಹಾಗೆ ಸಂಪೂರ್ಣ ಜಗತ್ತಿನಲ್ಲಿ ಹಸಿರುಮಯವಾಗಿರ್ತಕ್ಕಂಥದ್ದು, ಎಲ್ಲ ಪ್ರಾಣಿಗಳಿಗೂ ಕೂಡ ಊಟ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಆ ಸೂರ್ಯ ದೇವರ ಅನುಗ್ರಹ ಒಂದು ಸಿಕ್ಕಿದೆ ಅಂತ ಆದರೆ ಎಲ್ಲವೂ ಕೂಡ ನಮಗೆ ಸಿಗತ್ತೆ. ಹಾಗಾಗಿ ನೀನು ಶುಚಿರ್ಭೂತನಾಗಿ ಆ ಸೂರ್ಯ ದೇವರ ಆರಾಧನೆಯನ್ನು ಮಾಡಿದೆ ಅಂತಂದರೆ ಇದಕ್ಕೆ ಪರಿಹಾರವಾಗಿ ಅವನು ಏನನ್ನಾದರೂ ಕರುಣೆಯನ್ನು ಅಥವಾ ಆಶೀರ್ವಾದವನ್ನು, ವರವನ್ನು ಕೊಡ್ತಾನೆ ಅಂತ ಹೇಳಿ ಧೌಮ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ಅದರ ಜೊತೆಯಲ್ಲೇ ಆ ಸೂರ್ಯದೇವರ ಉಪಾಸನೆಯನ್ನು ಹೇಗೆ ಮಾಡಬೇಕು ಎನ್ನುವಂಥದಕ್ಕೋಸ್ಕರವಾಗಿ ಧ್ಯಾನ ಶ್ಲೋಕದ ಜೊತೆಯಲ್ಲಿ 108 ನಾಮವನ್ನು, ಅಂದರೆ ಅಷ್ಟೋತ್ತರ ಶತನಾಮವನ್ನು ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಸೂರ್ಯಾಯ ನಮಃ, ತದನಂತರದಲ್ಲಿ 108 ನಾಮಗಳು ಬರ್ತಕ್ಕಂಥದ್ದು. ತ್ವಷ್ಟ್ರೇ ನಮಃ, ಅರ್ಯಮಾಯ ನಮಃ, ಈ ರೀತಿಯಾಗಿ 108 ಸೂರ್ಯದೇವರ ವಿಶೇಷವಾದ ನಾಮಗಳನ್ನು ಆ ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡುತ್ತಾರೆ. ಉಪದೇಶವನ್ನು ಸ್ವೀಕಾರ ಮಾಡಿದಂತಹ ಧರ್ಮರಾಜ ಯುಧಿಷ್ಠಿರ ಭಕ್ತಿಯಿಂದ ಶುಚಿರ್ಭೂತನಾಗಿ ನದಿಯ ತೀರಕ್ಕೆ ಸಾಗ್ತಾನೆ. ಆ ನದಿಯ ತೀರದಲ್ಲಿ 16 ಉಪಚಾರ ಪೂಜೆಗಳನ್ನು ಮಾಡ್ತಾನೆ. ಆ ಭಗವಂತನಾಗಿರ್ತಕ್ಕಂತಹ ಸೂರ್ಯದೇವನ ಆವಾಹನೆಯನ್ನು ಮಾಡಿ, ಸ್ವಾಗತವನ್ನು ಮಾಡಿ, ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲವನ್ನು ನೀಡಿ ಅವನು ತಪಸ್ಸನ್ನು ಆಚರಣೆ ಮಾಡುವುದಕ್ಕೆ, ಅಷ್ಟೋತ್ತರ ಶತನಾಮಗಳ ಸ್ಮರಣೆಯನ್ನು, ಉಚ್ಚಾರಣೆಯನ್ನು ಮಾಡುವುದಕ್ಕೆ ಆರಂಭ ಮಾಡ್ತಾನೆ. ಆ ರೀತಿಯಾಗಿ ಆ ಸೂರ್ಯದೇವರ ಅಷ್ಟೋತ್ತರ ಜಪವನ್ನು ಅವನು ಅನುಷ್ಠಾನ ಮಾಡಿದ್ದರಿಂದ, ಉಚ್ಚಾರಣೆಯನ್ನು ಮಾಡಿದ್ದರಿಂದ, ತಪಸ್ಸನ್ನು ಮಾಡಿದ್ದರಿಂದ ಅವನ ಭಕ್ತಿಗೆ ಮೆಚ್ಚಿರ್ತಕ್ಕಂತಹ ಸೂರ್ಯದೇವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಸೂರ್ಯದೇವರು ಪ್ರತ್ಯಕ್ಷರಾಗಿ ಆ ಯುಧಿಷ್ಠಿರನ ಬಳಿ ಏನು, ಯಾವ ರೀತಿಯ ಉದ್ದೇಶದಿಂದ ನೀನು ಈ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಯುಧಿಷ್ಠಿರನಿಗೆ ಆ ಭಗವಂತನನ್ನು ನೋಡಿದ್ದರಿಂದ ಯಾವ ರೀತಿಯಾಗಿ ಕೇಳಬೇಕು ಎನ್ನುವಂತಹದ್ದೇ ಗೊತ್ತಾಗಲಿಲ್ಲ.
ಆಗ ಅಯ್ಯೋ ಆಪದ್ಬಾಂಧವ, ಭಗವಂತ, ದೇವ ಎನ್ನುವಂಥ ರೀತಿಯಲ್ಲಿ ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ ವಿನಃ ಏನು ಬೇಕು ಅಂತ ಕೇಳುವುದನ್ನೇ ಮರೆತು ಹೋಗಿದ್ದಾನೆ ಯುಧಿಷ್ಠಿರ. ಆಗ ಸೂರ್ಯ ಹೇಳ್ತಾನೆ, ನೀನು ಏನು ಅಂದುಕೊಂಡಿದ್ದೀಯ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವಂಥದ್ದನ್ನು ನನಗೆ ಅರ್ಥ ಆಗ್ತಾ ಇದೆ. ಈ ರೀತಿಯಾಗಿ ನಿನ್ನ ಜೊತೆಯಲ್ಲಿರ್ತಕ್ಕಂಥವರೆಲ್ಲರ ಹೊಟ್ಟೆಯು ಕೂಡ ತಣ್ಣಗಿರಬೇಕು, ಅಂದರೆ ತೃಪ್ತಿಯಿಂದ ಅವರೆಲ್ಲರೂ ಕೂಡ ಊಟ ಮಾಡಬೇಕು ಎನ್ನುವಂತಹ ಭಾವದಿಂದ ನೀನು ತಪಸ್ಸನ್ನು ಆಚರಣೆಯನ್ನು ಮಾಡಿದ್ದೀಯಾ. ಹಾಗಾಗಿ ಅದಕ್ಕೆ ಪರಿಹಾರವಾಗಿ ಒಂದು ಅಕ್ಷಯ ಪಾತ್ರೆಯನ್ನು ನಿನಗೆ ಕೊಡ್ತಾ ಇದ್ದೇನೆ ಎನ್ನುವಂತಹ ರೀತಿಯಲ್ಲಿ ಹೇಳಿ ಒಂದು ತಾಮ್ರದ ವಿಶೇಷವಾಗಿರ್ತಕ್ಕಂಥ ಅಕ್ಷಯ ಪಾತ್ರೆಯನ್ನು ಆ ಯುಧಿಷ್ಠಿರನಿಗೆ ಸೂರ್ಯದೇವ ಕರುಣಿಸ್ತಾನೆ, ಕೊಡ್ತಾನೆ. ಅದರ ವಿಶೇಷತೆ ಏನು ಅಕ್ಷಯ ಪಾತ್ರೆಯದ್ದು ಅಂತಂದರೆ, ಕ್ಷಯ ಅಂದರೆ ಕುಂಠಿತವಾಗುವಂಥದ್ದು, ಕಡಿಮೆ ಆಗುವಂಥದ್ದು ಅಂತ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯೇ ಆಗದಂಥದ್ದು, ಎಂದಿಗೂ ತುಂಬಿ ತುಳುಕುವಂಥದ್ದು ಎನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು. ಆ ಅಕ್ಷಯ ಪಾತ್ರೆ ವಿಶೇಷತೆ ಏನು ಇವಾಗ ಅಂತಂದರೆ, ನಿನಗೆ ಇಲ್ಲಿ ಎಲ್ಲರಿಗೂ ಸಾಕಾಗುವಷ್ಟು ಭಕ್ಷ್ಯ ಭೋಜ್ಯಗಳೆಲ್ಲವೂ ಸಿಗತ್ತೆ, ಹಣ್ಣು ಹಂಪಲುಗಳೆಲ್ಲವೂ ಕೂಡ ಸಿಗತ್ತೆ. ಎಲ್ಲಿಯವರೆಗೆ ನಿನಗಿದು ಕೊಡ್ತಾನೆ ಇರುತ್ತೆ ಅಂತಂದರೆ, ಎಲ್ಲಿಯವರೆಗೂ ನಿಮ್ಮ ಮಡದಿಯಾಗಿರ್ತಕ್ಕಂತಹ ದ್ರೌಪದಿಯು ಊಟವನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಈ ಅಕ್ಷಯ ಪಾತ್ರೆಯಿಂದ ಹೊತ್ತಿಗೆ ಅಂದರೆ ಬೆಳಗ್ಗೆಗೆ, ಮಧ್ಯಾಹ್ನಕ್ಕೆ, ರಾತ್ರಿಗೆ ನಿಮಗೆಲ್ಲ ರೀತಿಯಾಗಿರ್ತಕ್ಕಂತಹ ಊಟವು ಸಿಗುವಂಥದ್ದು, ಲಭಿಸುವಂಥದ್ದು. ಯಾವಾಗ ದ್ರೌಪದಿ ಊಟ ಮಾಡಿ ಪಾತ್ರೆಯನ್ನು ತೊಳಿತಾಳೋ ತದನಂತರದಲ್ಲಿ ಆ ಹೊತ್ತಿಗೆ ಊಟ ನಿಮಗೆ ಅಲ್ಲಿಗೆ ಮುಕ್ತಾಯವಾಗುವಂಥದ್ದು, ಮತ್ತೆ ಆ ಕ್ಷಣಕ್ಕೆ ಸಿಗೋದಿಲ್ಲ. ಈ ರೀತಿಯಾಗಿ ಈ ಒಂದು ಪಾತ್ರೆಯನ್ನು ಸ್ವೀಕಾರ ಮಾಡಿ ನಿನ್ನ ಜೊತೆಯಲ್ಲಿರ್ತಕ್ಕಂಥವರಿಗೂ, ನಿನಗೂ, ನಿನ್ನ ತಮ್ಮಂದಿರಿಗೂ ಎಲ್ಲರಿಗೂ ಕೂಡ ಊಟವನ್ನು ನೀಡು ಅಂತ ಹೇಳಿ ಆ ಸೂರ್ಯದೇವ ಅನುಗ್ರಹವನ್ನು ಮಾಡ್ತಾನೆ. ಅದರ ಜೊತೆಯಲ್ಲೇ 12 ವರ್ಷಗಳ ಕಾಲ ಈ ಪಾತ್ರೆ ನಿನ್ನ ಜೊತೆಯೇ ಇರುತ್ತೆ. ತದನಂತರದ 1 ವರ್ಷದ ಅಜ್ಞಾತವಾಸ, ಟೋಟಲ್ ಆಗಿ ಒಟ್ಟಾರೆ 13 ವರ್ಷಗಳ ನಿನ್ನ ಒಂದು ವನವಾಸ ಅಜ್ಞಾತವಾಸಗಳು ಮುಗಿದ ನಂತರದಲ್ಲಿ ನನ್ನ ಅನುಗ್ರಹದಿಂದ, ಭಗವಂತನ ಕೃಪೆಯಿಂದ ನೀನು ಮತ್ತೆ ನಿನ್ನ ರಾಜ್ಯವನ್ನು ಮರಳಿ ಪಡಿತೀಯ ಅಂತ ಆ ಭಗವಂತ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಅದೃಶ್ಯನಾಗ್ತಾನೆ. ಯುಧಿಷ್ಠಿರ ಆ ಸೂರ್ಯದೇವರ ಅನುಗ್ರಹದಿಂದ ಆ ಪಾತ್ರೆಯನ್ನು ಸ್ವೀಕಾರ ಮಾಡಿ ತನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ 12 ವರ್ಷಗಳ ಕಾಲ ಆ ಅಕ್ಷಯ ಪಾತ್ರೆಯಿಂದ ಉಪಚಾರವನ್ನು ಮಾಡ್ತಾನೆ, ಊಟವನ್ನು ನೀಡ್ತಾನೆ. ಹೀಗೆ ಆ ಯುಧಿಷ್ಠಿರನ ಪ್ರಕರಣ ಸುಖಾಂತ್ಯವಾದರೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಭಗವಂತ ಸೂರ್ಯದೇವ ಅವನ ಎದುರಿನಲ್ಲೇ ಬಂದರೂ ಕೂಡ ಅವನಿಗೆ ಏನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಕೇವಲ ನಿಷ್ಠೆಯಿಂದ ಅವನ ತಪಸ್ಸಾಚರಣೆಯನ್ನು ಮಾಡಿದ್ದ. ಅವನ ನಿಷ್ಠೆಯ ತಪಸ್ಸಾಚರಣೆಗೆ ಪ್ರತಿಫಲವಾಗಿ, ಅವನ ಪ್ರಾರ್ಥನೆಗೆ ಪ್ರತಿಫಲವಾಗಿ, ಅವನ ಮನಸ್ಸಿನಲ್ಲಿ ಇರತಕ್ಕಂತಹ ಇಂಗಿತವನ್ನು ಅರ್ಥ ಮಾಡಿಕೊಂಡ ಸೂರ್ಯದೇವ ಅವನಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಅವನು ಕೇಳದೇ ಇದ್ರೂ ಕೂಡ ಕರುಣಿಸಿದ, ಕೊಟ್ಟ. ಹಾಗೆಯೇ ನಾವು ಕೂಡ ಸರಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ವಿ ಅಂತಂದರೆ, ಭಗವಂತನ ನಾಮ ಸ್ಮರಣೆಯನ್ನು ಮಾಡಿದ್ವಿ ಅಂತಂದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ನಾವೇನು ಬೇಕು ಅಂತ ಬಾಯ್ಬಿಟ್ಟು ಕೇಳದೇ ಇದ್ರೂ ಕೂಡ ಆ ಭಗವಂತ ನಮಗೆ ಏನು ಬೇಕು ಎನ್ನುವಂಥದ್ದನ್ನು ಅವನು ಕರುಣಿಸ್ತಾನೆ, ಕೊಡ್ತಾನೆ. ಹಾಗಾಗಿ ನಾವು ಇದು ಬೇಕು ಅದು ಬೇಕು ಅಂತ ಕೇಳುವುದನ್ನು ಬಿಡಬೇಕು, ಕೇವಲ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು, ನಾಮ ಸ್ಮರಣೆಯನ್ನು ಮಾಡಬೇಕು. ಹಾಗಾಗಿ ಇವತ್ತಿನಿಂದಲೇ ನಾವು ಇದು ಬೇಕು ಅದು ಬೇಕು, ದೇವರೇ ಇದು ಕೊಡ್ಲಿಲ್ವಲ್ಲ ಅದು ಕೊಡ್ಲಿಲ್ವಲ್ಲ ಅಂತ ಕೇಳೋದಕ್ಕಿಂತ ಭಗವಂತನ ಸ್ಮರಣೆಯನ್ನು ಮಾಡೋಣ, ದೇವರ ಜಪವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂತಹ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ ಆಗಿರ್ತಕ್ಕಂತಹ ಧರ್ಮವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.